ಇವತ್ತಿನ ಹೊಸ ರೆಸಿಪಿ ಈರುಳ್ಳಿ ಮಂಚೂರಿಯನ್ನು ಎರಡೇ ಈರುಳ್ಳಿನ ಬಳಸಿ ಯಾವ ಥರ ಈರುಳ್ಳಿ ಮಂಚೂರಿಯನ್ನ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಟೇಸ್ಟು ಗೋಬಿ ಮಂಚೂರಿಯನ್ ಥರನೇ ಸಿಮಿಲರ್ ಆಗಿ ಬರುತ್ತೆ. ತುಂಬ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಮಾತ್ರ. ನಮಸ್ತೆ ಸ್ನೇಹಿತರೆ, ರುಚಿ ಅಭಿನವಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಈರುಳ್ಳಿ ಮಂಚೂರಿಯನ್ ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ. ಮೊದಲೇ ಹೇಳಿದಂತೆ 2 ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿ ಸೈಜು ಸ್ವಲ್ಪ ದಪ್ಪಕ್ಕಿರೋದನ್ನೇ ತೊಗೊಳ್ಳಿ. ಈರುಳ್ಳಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈರುಳ್ಳಿನ ಈ ಥರ ಚಾಪ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದಾಗಿರುತ್ತೆ ಈರುಳ್ಳಿನ ಚಾಪ್ ಮಾಡ್ಕೊಂಡಾಗಿದೆ. ಸ್ವಲ್ಪ ಈರುಳ್ಳಿನ ಈ ಥರ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಇವಾಗ ಚಾಪ್ ಮಾಡಿರೋ ಈರುಳ್ಳಿನೆಲ್ಲ ಒಂದು ಪಾತ್ರೆಗೆ ಹಾಕಿ ಇವಾಗ 3 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಬೇಕು. ಫುಲ್ ಸ್ಪೂನ್ ಇರಲಿ. 1 2 3 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿದ್ದೀನಿ. 3 ಸ್ಪೂನ್ ಮೈದಾ ಹಾಕಬೇಕು. ಆದರೆ ಇವಾಗ 2 ಸ್ಪೂನ್ ಮಾತ್ರ ಮೈದಾ ಹಾಕಿ. ಫುಲ್ ಸ್ಪೂನ್ ಇರಲಿ. ಅರ್ಧ ಚಮಚ ರೆಡ್ ಚಿಲ್ಲಿ ಪೌಡರು, ಚಿಟಿಕೆಯಷ್ಟು ಗರಂ ಮಸಾಲ, 1/4 ಚಮಚ ಉಪ್ಪು, ಇದಿಷ್ಟನ್ನು ಕೂಡ ಸೇರಿಸ್ಬಿಟ್ಟು ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. 1 ರೌಂಡ್ ಡ್ರೈ ಮಿಕ್ಸ್ ಮಾಡ್ಕೊಂಡಾದ್ಮೇಲಿಂದ ಸ್ವಲ್ಪನೇ ನೀರನ್ನ ಈ ಥರ ಚಿಮುಕಿಸ್ಬಿಟ್ಟು ಕಲಿಸ್ಕೊಳ್ಬೇಕಾಗಿರುತ್ತೆ. ಒಂದೇ ಸರಿ ಜಾಸ್ತಿ ನೀರು ಹಾಕ್ಬಿಟ್ಟು ಕಲ್ಸೋಕೆ ಹೋಗಬೇಡಿ. ಈ ಥರ ಸ್ವಲ್ಪನೇ ನೀರನ್ನ ಚಿಮುಕಿಸ್ಬಿಟ್ಟು ಕಲಿಸ್ಕೊಳ್ಬೇಕಾಗಿರುತ್ತೆ. ಉಂಡೆ ಕಟ್ಟೋ ಹದಕ್ಕೆ ಬರಬೇಕು. ಆ ಒಂದು ಹದಕ್ಕೆ ಕಲಿಸ್ಕೊಳ್ಬೇಕಾಗಿರುತ್ತೆ. ಇವಾಗ ಮತ್ತೆ 1 ಸ್ಪೂನ್ ಮೈದಾ ಹಾಕ್ಬಿಟ್ಟು ಕಲಿಸ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಬೈಂಡಿಂಗು ಚೆನ್ನಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಕಲಿಸ್ಕೊಂಡಾಗಿದೆ. ಈ ಥರ ಚಿಕ್ಕದಾಗಿ ಉಂಡೆ ಮಾಡೋ ಹದಕ್ಕೆ ಬರಬೇಕು. ತೀರಾ ತೆಳುವಾಗ್ತಿದೆ, ಈ ಥರ ಉಂಡೆ ಮಾಡೋಕ್ಕೆ ಆಗ್ತಲ್ಲ ಅಂದರೆ ಆವಾಗ ಇನ್ನೊಂದು ಚಮಚ ಮೈದಾ ಹಾಕಿ. ಮೈದಾ ಹಾಕೋದ್ರಿಂದ ಬೈಂಡಿಂಗು ಚೆನ್ನಾಗಿ ತಂದುಕೊಡುತ್ತೆ. ಈ ಥರ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗಿರುತ್ತೆ. ಮೊದಲೇ ಸ್ಟವ್ ಆನ್ ಮಾಡಿ ಬಾಣಲಿಲಿ ಎಣ್ಣೆನ ಕಾಯಕ್ಕಿಟ್ಟಿದೆ. ಇವಾಗ ಎಣ್ಣೆ ಕಾದಿದೆ. ಇವಾಗ ಈ ಥರ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿ ಎಣ್ಣೆಗೆ ಬಿಡ್ತಾ ಬನ್ನಿ. ಜಾಗ ಎಲ್ಲೆಲ್ಲಿ ಖಾಲಿದೆ ಅಲ್ಲೆಲ್ಲ ಈ ಥರ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ತಾ ಬಿಡ್ತಾ ಬನ್ನಿ. ಎಣ್ಣೆಗೆ ಬಿಡಬೇಕಾದ್ರೆ ಹೀಟು ಲೋ ಫ್ಲೇಮಲ್ಲಿರಲಿ. ಎಣ್ಣೆಗೆ ಬಿಟ್ಟಾದ್ಮೇಲಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಡೀಪ್ ಫ್ರೈನ ಮಾಡ್ಕೊಳ್ಬೇಕು. ತೀರಾ ಹೈ ಫ್ಲೇಮಲ್ಲೂ ಡೀಪ್ ಫ್ರೈನ ಮಾಡ್ಕೊಳಕ್ಕೆ ಹೋಗಬೇಡಿ. ಹೊರಗಡೆ ಬೇಗ ಸೀದೋಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಡೀಪ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಡೀಪ್ ಫ್ರೈ ಆಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಡೀಪ್ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ, ಎಣ್ಣೆ ಜಾಸ್ತಿ ಕುಡಿಯುತ್ತೆ. ಎಣ್ಣೆಗೆ ಬಿಟ್ಟಾದ್ಮೇಲಿಂದ ಸ್ವಲ್ಪ ಹೊತ್ತದು ಸೆಟ್ ಆಗಬೇಕು. ಆ ನಂತರದಲ್ಲಿ ಸೌಟಲ್ಲಿ ಈ ಥರ ತಿರುಗಿಸ್ತಾ ಗೋಲ್ಡನ್ ಬ್ರೌನ್ ಆಗೋವರೆಗೆ ಡೀಪ್ ಫ್ರೈನ ಮಾಡ್ಕೊಳ್ಬೇಕಾಗಿರುತ್ತೆ. ಇವಾಗ ನೋಡ್ಬೋದಾಗಿರುತ್ತೆ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ. ಇವಾಗ ಜಾಲರಿ ಸೌಟಲ್ಲಿ ಈ ಥರ ಎಣ್ಣೆನೆಲ್ಲ ಚೆನ್ನಾಗಿ ಸೋಸ್ಬಿಟ್ಟು ನಂತರದಲ್ಲಿ ಪ್ಲೇಟ್ಗೆ ಹಾಕೊಳ್ಳಿ. ಇವಾಗ ಇನ್ನೊಂದು ಟ್ರಿಪ್ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಎಣ್ಣೆ ಇವಾಗ ವಿಪರೀತ ಕಾದ್ಬಿಟ್ಟಿರುತ್ತೆ. ಮತ್ತೆ ಲೋ ಫ್ಲೇಮಿಗೆ ತೊಗೊಳ್ಳಿ ಹೀಟ್ನ. ಈ ಥರ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿ ಎಣ್ಣೆಗೆ ಬಿಡಿ. ಗೋಲ್ಡನ್ ಬ್ರೌನ್ ಆಗೋವರೆಗೆ ಡೀಪ್ ಫ್ರೈನ ಮಾಡಿಬಿಟ್ಟು ನಂತರದಲ್ಲಿ ಪ್ಲೇಟಿಗೆ ತೊಗೊಳ್ಳಿ. ನೋಡ್ಬೋದಾಗಿರುತ್ತೆ ಇವಾಗ ಎಣ್ಣೆಯಿಂದ ಡೀಪ್ ಫ್ರೈ ಮಾಡಿ ಪ್ಲೇಟಿಗೆ ತೊಗೊಂಡಿದ್ದೀನಿ. ತುಂಬಾ ಕ್ರಿಸ್ಪಿಯಾಗಿದೆ. ಸೈಜ್ ಈ ಥರ ಚಿಕ್ಕದಾಗಿರಬೇಕು. ಇವಾಗ ಮತ್ತೆ ಸ್ಟವ್ ಆನ್ ಮಾಡಿ ಇವಾಗ ನಾನಿಲ್ಲಿ ಬಾಣಲಿನ ಇಟ್ಟಿದ್ದೀನಿ. ಇವಾಗ ತಾನೇ ಕರೆದಿದ್ದಂತಹ ಎಣ್ಣೆನೇ ಹಾಕ್ತಾಯಿದ್ದೀನಿ. ಚಿಕ್ಕ ಸೌಟಲ್ಲಿ 1 ಸೌಟ್ ಎಣ್ಣೆನ ಹಾಕಿದ್ದೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಫ್ರೈ ಮಾಡಿ. ಈರುಳ್ಳಿನ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಪೋರ್ಷನ್ ಈರುಳ್ಳಿನ ಉದ್ದು ಕಟ್ ಮಾಡ್ಕೊಂಡಿದ್ವಲ್ಲ, ಆ ಈರುಳ್ಳಿನ ಇವಾಗ ಹಾಕ್ತಾಯಿದ್ದೀನಿ. ಫ್ರೈ ಮಾಡ್ಕೊಳ್ಳಿ. ಅರ್ಧ ಸ್ಲೈಸ್ ಅಷ್ಟು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದೆ. ಇವಾಗ ಕ್ಯಾಪ್ಸಿಕಮ್ನು ಹಾಕಿದ್ದೀನಿ. ಫ್ರೈ ಮಾಡ್ಕೊಳ್ಳಿ. ಹೀಟು ಹೈ ಫ್ಲೇಮಲ್ಲಿರಲಿ. ಜಾಸ್ತಿ ಓವರ್ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ, ಮೆತ್ತಗಾಗ್ಬಿಡುತ್ತೆ. ಕ್ಯಾಪ್ಸಿಕಮ್ಮಲ್ಲಿ ಒಂದು ಕ್ರಂಚಿನೆಸ್ ಇರುತ್ತೆ, ಆ ಕ್ರಂಚಿನೆಸ್ ಇರಬೇಕು. ಇವಾಗ 1 ಚಮಚದಷ್ಟು ಸೋಯಾ ಸಾಸು, 2 ಚಮಚದಷ್ಟು ಟೊಮೊಟೊ ಕೆಚಪ್ ಹಾಕಿ, ಅರ್ಧ ಚಮಚ ರೆಡ್ ಚಿಲ್ಲಿ ಪೌಡರು, 1/4 ಚಮಚ ಧನಿಯಾ ಪೌಡರು ಹಾಕಿ ಫ್ಲೇವರ್ನ ಚೆನ್ನಾಗಿ ತಂದುಕೊಡುತ್ತೆ. ಚಿಟಿಕೆಯಷ್ಟು ಗರಂ ಮಸಾಲ. 1 ರೌಂಡ್ ಫ್ರೈ ಮಾಡಿ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ನೀರು ಹಾಕಿ ಗ್ರೇವಿ ಟೆಕ್ಸ್ಚರ್ಗೆ ತಗೊಳ್ಬೇಕಾಗಿರುತ್ತೆ. 1 ಚಿಟಿಕೆಯಷ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಇವಾಗ 1/4 ಚಮಚದಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನ ರುಚಿಗೆ ಅನುಸಾರ ಹಾಕಿ. ಇವಾಗ ನೋಡ್ಬೋದಾಗಿರುತ್ತೆ ಚೆನ್ನಾಗಿ ಕುದೀತಾ ಇದೆ. ಜೊತೆಗೆ ಹೀಟು ಹೈ ಫ್ಲೇಮಲ್ಲಿ ಇರಬೇಕು. ಇವಾಗ ಮೊದಲೇ ಡೀಪ್ ಫ್ರೈ ಮಾಡಿದಂತಹ ಈರುಳ್ಳಿ ಡ್ರೈನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹೀಟು ಹೈ ಫ್ಲೇಮಲ್ಲಿ ಇರಲಿ. 2 ಸ್ಪೂನ್ನಷ್ಟು ಫೈನಾಗಿ ಚಾಪ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ಬಿಟ್ಟು ಮತ್ತೆ 1 ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿ. ಇವಾಗ ಬಿಸಿಯಾದ ಈರುಳ್ಳಿ ಮಂಚೂರಿಯನ್ ತಯಾರಾಗಿದೆ. ಸರ್ವಿಂಗ್ ತೊಗೊಳ್ಳಿ. ಈರುಳ್ಳಿ ಮಂಚೂರಿಯನ್ನು ಸೇಮ್ ಗೋಬಿ ಮಂಚೂರಿಯನ್ ಥರನೇ ಟೇಸ್ಟಿಯಾಗಿರುತ್ತೆ, ಬಹಳ ಮಜವಾಗಿರುತ್ತೆ. ಒಂದೊಂದ್ಸರಿ ಮನೇಲೆ ಗೋಬಿ ಮಂಚೂರಿಯನ್ ಮಾಡೋದಂತ ಬಹಳ ಆಸೆ ಆಗ್ತಾ ಇರುತ್ತೆ. ಆದರೆ ಹೂಕೋಸಿರಲ್ಲ, ಎಲೆಕೋಸಿರಲ್ಲ. ಆ ಟೈಮಲ್ಲಿ ಈ ಥರ 2 ಈರುಳ್ಳಿ ಹಾಕ್ಬಿಟ್ಟು
ಈರುಳ್ಳಿ ಮಂಚೂರಿಯನ್ನ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯ ಮಂದಿರ ದಕ್ಷಿಣ ಭಾರತದ ಪ್ರಖ್ಯಾತ ಮಾಂತ್ರಿಕರು ಪಂಡಿತ್ ಭೀಮಶಂಕರ್ ಗುರೂಜಿ. ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು, ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಿದೆಯೇ? ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಿಮ್ಮ ಎಲ್ಲ ರೀತಿಯ ಗುಪ್ತ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ಪುರುಷ ವಶೀಕರಣ, ಇಷ್ಟಪಟ್ಟವರು ನಿಮ್ಮಂತಾಗಲು, ಹಣಕಾಸಿನ ಸಮಸ್ಯೆ, ಮದುವೆ ಸಮಸ್ಯೆ, ಮನೆಯಲ್ಲಿ ಅಶಾಂತಿ ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ. ಕೇವಲ 24 ಗಂಟೆಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಕೆಲಸ ಆಗದಿದ್ದರೆ ನಿಮ್ಮ ಹಣ ವಾಪಸ್. ಹಿಂದೆ ಗುರೂಜಿಯನ್ನು ಸಂಪರ್ಕಿಸಿ ಪರಿಹಾರ ಕಂಡುಕೊಳ್ಳಿ. ಹಿಂದೆ ಕರೆ ಮಾಡಿ 9742993322 9742993322.